ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಮೊಗ್ಗ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಇಲ್ಲಿ ಕೂಡ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ನಾನು ಹಿಂಭಾಗದಲ್ಲಿ ನೋಡ್ತಾ ಇರ್ಬೋದು 22 ಗೇಟ್ಗಳು ತೆರೆಯಲಾಗಿದೆ. 22 ಗೇಟ್ ತೆರೆದು 24,000 ಕ್ಯೂಸೆಸ್ ನೀರನ್ನ ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಅಂದರೆ ಜೂನ್ ತಿಂಗಳಲ್ಲೇ ಏನು ತುಂಬಬೇಕಂತ ತುಂಗಾ ಡ್ಯಾಮ್ ಇದು ಜುಲೈ ತಿಂಗಳಾದರೂ ಜುಲೈ ಮೊದಲೇ ವಾರ ಆದರೂ ಕೂಡ ತುಂಬಿರಲಿಲ್ಲ. ಸಾಕಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಈಗ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. 22 ಗೇಟ್ ಮೂಲಕವಾಗಿ 24,000 ಕ್ಯೂಸೆಕ್ ನೀರು ಬಿಡ್ತಾ ಇದೆ. ನೋಡ್ಬೋದು ಎಷ್ಟೊಂದು ರುದ್ರ ರಮಣೀಯ ದೃಶ್ಯ ನೋಡ್ಬೋದು. ಮೇಲಿಂದ ನೀರು ಅಪ್ಪಳಿಸ್ತಾ ಇದೆ. ಅಪ್ಪಳಿಸಿದಂಥ ದೊಡ್ಡ ದೊಡ್ಡ ಬುಗ್ಗೆಗಳು ಒಂದು ಹಾಲಿನ ನೊರೆಯಂತೆ ಯಾವ ರೀತಿಗೆ ವಾತಾವರಣ ನಿರ್ಮಾಣ ಆಗಿ ಅಂತೇಳಿ ಅಷ್ಟೊಂದು ಸುಂದರವಾಗಿ ಒಂದು ದೃಶ್ಯಗಳನ್ನ ಇಲ್ಲಿ ಆ ಡ್ಯಾಮ್ ಮೂಲಕವಾಗಿ ಏನು ನೀರು ಬಿಡುವಾಗ ಇಲ್ಲಿ ದೃಶ್ಯ ಕಾಣುತ್ತೆ, ಕಣ್ಣಿಗೆ ಕಾಣುತ್ತೆ. ನೋಡಲಿಕ್ಕೆ ಕೂಡ ಏನು ಎರಡು ಕಣ್ಣು ಕೂಡ ಸಾಲದು. ಅಷ್ಟೊಂದು ಕಣ್ಣಿಗೆ ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಅಷ್ಟೊಂದು ಅಂದರೆ ಸಹಜವಾಗಿ ಕೂಡ ಎಲ್ಲರಿಗೂ ಕೂಡ ಆತಂಕ ಇತ್ತು. ಈ ಮುಂಗಾರು ಮಳೆ ಕೈ ಕೊಟ್ಟಿದೆ, ಇನ್ನು ಬರಗಾಲ ಬರೋದು ಅಂತ ಹೇಳಿ. ಹಾಗಾಗಿ ಈ ನಡುವೆ ಕೂಡ ಜುಲೈನಲ್ಲಿ ಧಾರಾಕಾರ ಏನು ಮಳೆ ಸುರಿತು, ಆ ಮಳೆ ಸುರಿದ ಪರಿಣಾಮವಾಗಿ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಎಲ್ಲ ಗೇಟ್ಗಳನ್ನ ತೆರೆಯಲಾಗಿದೆ. ದೊಡ್ಡ ಪ್ರಮಾಣದಲ್ಲಿ ನೀರನ್ನು ತುಂಗಾ ನದಿಗೆ ಬಿಡಲಾಗ್ತಾ ಇದೆ. ಹಾಗಾಗಿ ಏನು ಈ ಒಂದು ಆತಂಕ ಇತ್ತು, ರೈತರು ಕೂಡ ಆತಂಕ ಇತ್ತು. ಶಿವಮೊಗ್ಗ ಸೇರಿದಂತೆ 4-5 ಜಿಲ್ಲೆಗಳ ರೈತರು ಈ ಡ್ಯಾಮ್ ಮೇಲೆ ಅವಲಂಬನೆ ಆಗಿದ್ದಾರೆ. ಆ ಡ್ಯಾಮ್ ಮೇಲೆ ಅವಲಂಬನೆ ಆಗಿದ್ದರಿಂದ ರೈತರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ರೈತರು ಕೂಡ ಆಕಾಶ ನೋಡ್ತಾ ಇದ್ರು. ಈ ಬಾರಿ ಸಾಕಷ್ಟು ಬಿತ್ತನೆ ಮಾಡಿದಂಥ ರೈತರು ಕೂಡ ಮೊಳಕೆ ಬಂದಿದ್ದಿಲ್ಲ, ಸಾಕಷ್ಟು ಸಂಕಷ್ಟದಲ್ಲಿದ್ದರು. ದೊಡ್ಡ ಪ್ರಮಾಣದ ನಷ್ಟ ಕೂಡ ಆಗಿತ್ತು. ಈಗ ಏನು ಡ್ಯಾಮ್ನಿಂದ ನೀರು ಬಿಟ್ಟಿದ್ದಾರೆ, ಇದರ ಮೂಲಕವಾಗಿ ಈಗ ಕೃಷಿಗೆ ಚಟುವಟಿಕೆಗೆ ಈಗ ಜೀವ ಕಳೆ ಬಂದೆ ಅಂತ ಹೇಳ್ಬೋದು. ರೈತರಿಗೆ ಒಂದು ರೀತಿಯ ರೈತರು ಅಂದರೆ ಸಾಕಷ್ಟು ಸಮಸ್ಯೆಯಲ್ಲಿದ್ದರು. ಇನ್ನೇನು ಮಾಡಬೇಕಪ್ಪ ಅಂತ ಆತಂಕದಲ್ಲಿದ್ದರು. ಅನೇಕ ಭಾಗದಲ್ಲಿ ಕೂಡ ರೈತರ ಆತ್ಮಹತ್ಯೆ ಪ್ರಕರಣ ಕೂಡ ಆರಂಭ ಆಗಿತ್ತು. ಈ ನಡುವೆ ಕೂಡ ಈಗ ತುಂಗಾ ಡ್ಯಾಮ್ ಭರ್ತಿಯಾಗಿದೆ. ಎಲ್ಲರ ಸಮಸ್ಯೆ ಈಗ ದೂರ ಆಗಿದೆ. ಮುಂಗಾರು ಮಳೆ ಏನಿದೆ ಅದು ವರುಣದೇವನ ಕೃಪೆ ತೋರಿದ್ದಾನೆ. ಆ ವರುಣದೇವರ ಕೃಪೆ ತೋರಿದಿಂದ ಏನು ನೋಡ್ತಾ ಇರ್ಬೋದು ಒಳಗಡೆ ಇದು ಡ್ಯಾಮ್ ಪಕ್ಕದಲ್ಲೇ ತುಂಗಾದೇವಿಯ ಏನು ವಿಗ್ರಹ ಇದೆ. ಆ ತುಂಗಾದೇವಿಗೆ ಇವತ್ತೇನು ಡ್ಯಾಮ್ ಇದೆ, ಆ ಡ್ಯಾಮ್ ಸಂಪೂರ್ಣವಾಗಿ ಬರುತ್ತೆ. 22 ಗೇಟ್ಗಳು ಓಪನ್ ಆಗಿದೆ. ಹಾಗಾಗಿ ಇಲ್ಲಿ ಒಂದು ವಿಶೇಷ ಪೂಜೆಯನ್ನು ಕೂಡ ಮಾಡಿಕೊಳ್ಳಾಗ್ತದೆ ಇವತ್ತು. ಅಂದರೆ ಇರುವಂಥ ಆತಂಕ ಇದೆ, ಆ ಆತಂಕ ದೂರ ಆಗಿದೆ. ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹಾಗಾಗಿ ಇನ್ನು 4-5 ಜಿಲ್ಲೆಯ ಜನರಿಗೆ ಏನು ಜೀವ ನದಿ ಏನಿದೆ ಈ ತುಂಗೆ ಇದೆ, ಅದರಿಂದ ಸಾಕಷ್ಟು ಅನುಕೂಲ ಆಗುತ್ತೆ. ಕುಡಿ ನೀರು ಸಮಸ್ಯೆ ಆಗುತ್ತೆ, ಕೃಷಿಗೆ ನೀರು ಸಿಗುತ್ತೆ. ಹಾಗಾಗಿ ಈ ಒಂದು ವಿಶೇಷ ಪೂಜೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ನಮ್ಮ ಜೊತೆ ಅರ್ಚಕರಿದ್ದಾರೆ. ಡ್ಯಾಮ್ ಜೂನ್ ತಿಂಗಳಲ್ಲಿ ತುಂಬಬೇಕಾಗಿತ್ತು, ತುಂಬಲಿಲ್ಲ. ಈಗ ತುಂಬಿದೆ, ಒಂದು ರೀತಿ ವಿಶೇಷ ಪೂಜೆ ಆಗ್ತಿದೆ. ಸರ್, ಪ್ರತಿ ವರ್ಷವೂ ಇದು ಜೂನ್ 15ಕ್ಕೆ ಹೊಳೆ ತುಂಬಿ ಎಲ್ಲರಿಗೂ ಸಂತೃಪ್ತಿ ಕೊಡಬೇಕಾಗಿತ್ತು. ಈಗ ನೀರಾವರಿ ಡಿಪಾರ್ಟ್ಮೆಂಟ್ನವರು ಪವರ್ ಹೌಸ್ನವರು ಭಕ್ತಿಯಿಂದ ಅವಳನ್ನ ಆರಾಧನೆ ಮಾಡಿದ್ರಿಂದ ಈ ವರ್ಷವೂ ಕೂಡ ಹೊಳೆ ತುಂಬಿ ಹರಿತಾ ಇದೆ. ಜನರಲ್ಲಿ ಸಂತೃಪ್ತಿ ಇದೆ, ನೆಮ್ಮದಿ ಇದೆ. ಅದು ನೋಡ್ತಾ ಇರೋದು ಒಂದು ಚೆಂದ ಕಾಣಿಸ್ತತಿ ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ. ಅಂದರೆ ತುಂಗಾ ನದಿಗೆ ಬಂದು ಇವತ್ತು ನೀವು ಪೂಜೆ ಮಾಡಿದ್ರಿ. 22 ಗೇಟ್ ಓಪನ್ ಆಗಿದೆ. 24,000 ಕ್ಯೂಸೆಕ್ ನೀರು ಬಿಡ್ತಾ ಇದ್ದಾರೆ. ಒಂದು ರೀತಿಯಿಂದ ಖುಷಿ ವಾತಾವರಣದ 22 ಗೇಟ್ ಓಪನ್ ಆಗಿದೆ ಅಂತ. 22 ಗೇಟ್ಗಳು ಇವತ್ತು ಓಪನ್ ಆಗಿದ್ದಾವೆ. ನೀರಾವರಿ ಡಿಪಾರ್ಟ್ಮೆಂಟ್ ಭಕ್ತಿಯಿಂದ ಆ ದೇವಿನ ಆರಾಧಿಸ್ತಾ ಇದ್ದಾರೆ. ಪ್ರತಿದಿನ ಪೂಜೆ ತಪ್ಪಿಸಿಲ್ಲ ಅವರು. ಯಾವುದೇ ಕಷ್ಟ ಬಂದರೂ ಕೂಡ ಅವರು ಯಾವಾಗಲೂ ಪೂಜೆ ಪುರಸ್ಕಾರಗಳನ್ನು ಸಮಾಧಾನದ ನೆರವೇರಿಸ್ತಾ ಇರೋದ್ರಿಂದ ಆ ದೇವಿ ಇವರಿಗೆ ಅನುಗ್ರಹಿಸಿದಾಳೆ ಅಂತಲೇ ನನ್ನ ಅಭಿಪ್ರಾಯ. ತುಂಗಾದೇವಿ ಕೊನೆಗೂ ಕೃಪೆ ತೋರ್ಬಿಟ್ಲು, ಅಂದರೆ ತುಂಗಾದೇವಿ ಕೊನೆಗೂ ಕೃಪೆ ತೋರ್ಬಿಟ್ಲು ಅಂತ. ತುಂಗಾದೇವಿ ಕೊನೆಗೂ ರೈತರಿಗಾಗಿ ಮತ್ತು ಪವರ್ ಹೌಸ್ನವರಿಗೆ ರೈತರಿಗೆ ತುಂಬ ಕೃಪೆ ತೋರಿದಾಳೆ ಅಂತಲೇ ನನ್ನ ಅಭಿಪ್ರಾಯ. ನೀವು ಕೂಡ ವಿಶೇಷವಾಗಿ ನೋಡ್ತಾ ಇದ್ದೀರಾ. ಈ ಪದೇ ಏನು ಮುಂಗಾರು ಮಳೆ ಕಣ್ಣ ಮುಚ್ಚಲು ಆಟ ಆಡ್ತಾ ಇತ್ತು. ಇನ್ನು ಒಂದು ತಿಂಗಳು ಜೂನ್ ಹೋಗೇ ಬಿಡ್ತು, ಜುಲೈ ಆರಂಭ ಆಯಿತು. ಈಗ ನಮಗೆ ಮಳೆ ಸಿಗ್ತಾ ಇದೆ ಅಂತ. ಈಗ ಮಳೆ ನಮಗೆ ಸಿಗ್ತಾ ಇದೆ. ಬರಗಾಲ ಬಂತು ಅಂದರೆ ಜನ ಭಾಳ ಆತಂಕದಲ್ಲಿದ್ದರು. ರೈತರಂತೂ ಆತ್ಮಹತ್ಯೆ ಶುರು ಮಾಡ್ಕೊಂಡಿದ್ರು. ಆ ದೇವರ ಅನುಗ್ರಹದಿಂದ, ತುಂಗಾದೇವಿ ಅನುಗ್ರಹದಿಂದ ಹೊಳೆ ತುಂಬಿ ಹರಿತಾ ಇದೆ. ಪವರ್ ಹೌಸ್ನಲ್ಲಿ ಕರೆಂಟ್ ಉತ್ಪಾದನೆ ಆಗ್ತಾ ಇದೆ. ದೇಶದ ಜನರು, ಸಮಸ್ತ ಜನರು ಸುಖಿಯಾಗಿರಲಿ ಅಂತೇಳಿ ಆ ಪರಮಾತ್ಮಲ್ಲಿ ದೇವಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇದು ಇಲ್ಲಿರುವಂಥ ಅರ್ಚಕರು. ಜೂನ್ ತಿಂಗಳಲ್ಲೇ ತುಂಬಬೇಕಂತ ಏನು ಡ್ಯಾಮ್ ಇದೆ ಅದು ಜುಲೈ ಮೊದಲೇ ವಾರ ತುಂಬಿದೆ. ಕೊನೆಗೂ ಲೇಟ್ ಆದರೂ ಕೂಡ ಈಗ ಡ್ಯಾಮ್ ತುಂಬಿದೆ. ಅದು ಒಂದು ರೀತಿ ನಿಟ್ಟುಸಿರು ಬಿಟ್ಟಂಗಾಗಿದೆ. ಜೊತೆಗೆ ತುಂಗಾ ಡ್ಯಾಮ್ ತುಂಬಿದ್ರಿಂದ ಒಂದು ಕಡೆ ಜನರಿಗೆ ಖುಷಿ ಆದರೆ ಮತ್ತೊಂದು ಕಡೆಯಿಂದ ರೈತರಿಗೆ ಸಂತಸ ಆಗಿದೆ. ಹಾಗಾಗಿ ಏನು ತುಂಗಾದೇವಿ ಇದ್ದಾಳೆ, ಆ ತುಂಗಾದೇವಿ ಕೃಪೆ ತೋರಿದ್ದಾಳೆ. ಹಾಗಾಗಿ ಡ್ಯಾಮ್ ಭರ್ತಿಯಾಗಂತ ತಮ್ಮ ಅಭಿಪ್ರಾಯವನ್ನು ಕೂಡ ಅರ್ಚಕರು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಂಡ್ವಿ, TV9 ಶಿವಮೊಗ್ಗ.